ಬ್ರೇಕ್ನ ನಂತರ ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಇದೊಂದು ರೀತಿಯ ಮಾಯಾಜಾಲ ಅಂದ್ರೆ ಸುಳ್ಳಲ್ಲ. ಕಷ್ಟದಲ್ಲಿ ದೇವರಂತೆ ಬಂದವರು ಕೊನೆಗೆ ಯಮನ ರೂಪಕ್ಕೆ ಬದಲಾಗ್ತಾರೆ. ಹಣದ ಆಮಿಷವನ್ನ ತೋರಿಸಿ ಮರ್ಯಾದೆ ಹೆಸರಲ್ಲಿ ಸಾವನ್ನೇ ತರಿಸ್ತಾರೆ. ನಿನ್ನೆಯಷ್ಟೇ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಈಗ ಸಿಸಿಬಿ ಟೀಮ್ ಅಖಾಡಕ್ಕಿಳಿದಿದೆ. ಆನ್ಲೈನ್ ಆಪ್ನಲ್ಲಿ ಸಾಲ, ಪ್ರಾಣಕ್ಕೆ ಶೂಲ. ಕಷ್ಟದಲ್ಲಿ ದೇವರು, ಸ್ವಲ್ಪ ದಿನದ ಬಳಿಕ ಯಮ. ಸ್ನೇಹಿತನಿಗಾಗಿ ಆನ್ಲೈನ್ ಮೂಲಕ ಲೋನ್ ಪಡೆದಿದ್ದ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ಆತ್ಮಹತ್ಯೆ ಮಾಡಿಕೊಂಡಿದ್ದ ಘಟನೆ ನಿನ್ನೆ ನಡೆದಿತ್ತು. ಯಲಹಂಕದ ಮಿಟ್ಟೆ ಮೀನಾಕ್ಷಿ ಕಾಲೇಜಿನಲ್ಲಿ 6ನೇ ಸೆಮಿಸ್ಟರ್ನ ತೇಜಸ್ ಆನ್ಲೈನ್ ಲೋನ್ ಭೂತಕ್ಕೆ ಬಲಿಯಾಗಿದ್ದ. ಇದೀಗ ಆನ್ಲೈನ್ ಲೋನ್ ಆಪ್ಗಳ ಬಗ್ಗೆ ಪೊಲೀಸರು ನಿಗಾ ವಹಿಸಿದ್ದಾರೆ. ಸಿಸಿಬಿ ಪೊಲೀಸರು ಆನ್ಲೈನ್ ಲೋನ್ ಆಪ್ಗಳ ಪತ್ತೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಮಾತನಾಡಿ, ಈ ಹಿಂದೆ ಲೋನ್ ಆಪ್ ಹಾವಳಿ ತುಂಬಾನೇ ಇತ್ತು. 1.5 ವರ್ಷದ ಹಿಂದೆ ಪೀಕ್ ಹಂತಕ್ಕೂ ಹೋಗಿತ್ತು. ಕೆಲವರು ಪ್ರಾಣಹಾನಿ ಮಾಡಿಕೊಂಡಿದ್ರು. ಯಾರು ಆನ್ಲೈನ್ ಆಪ್ ಮೊರೆ ಹೋಗಬೇಡಿ ಅಂದಿದ್ದಾರೆ. ತಮಗೆಲ್ಲ ತಿಳಿದಿರುವ ಹಾಗೆ ಲೋನ್ ಆಪ್ಸ್ ಗಳ ಹಾವಳಿ ತುಂಬಾ ಆಗಿತ್ತು. ಕಳೆದ ಸುಮಾರು 1.5 ವರ್ಷ ಹಿಂದ್ಗಡೆ ಒಂದು ಪೀಕ್ ಅದು ತಲುಪಿತ್ತು. ಸುಮಾರು ಜನ ಸಾರ್ವಜನಿಕರು ಅವುಗಳಿಂದ ತುಂಬಾ ಮಾನಸಿಕವಾಗಿ ನೊಂದು ಕೆಲವರು ತಮ್ಮ ಪ್ರಾಣಕ್ಕೆ ಹಾನಿ ಕೂಡ ತಂದುಕೊಂಡಿರುವಂತಹ ಪ್ರಕರಣಗಳಾಗಿತ್ತು. ಆ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಸುಮಾರು ಪ್ರೋಆಕ್ಟಿವ್ ಮತ್ತು ಡಿಟೆಕ್ಟಿವ್ ಈ ಪ್ರಕರಣಗಳ ಪತ್ತೆ ಮಾಡುವ ಕ್ರಮಗಳನ್ನು ಮಾಡಲಾಗಿತ್ತು. ನಗರದಾದ್ಯಂತ ಎಲ್ಲ 8 ಸೆನ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೂಡ ಪ್ರಕರಣ ದಾಖಲು ಮಾಡಿ ಆರೋಪಿಗಳನ್ನು ಬಂಧಿಸಲಾಗಿತ್ತು. ಇದೀಗ ಮತ್ತೆ ಲೋನ್ ಆಪ್ಗಳ ಹಾವಳಿ ಹೆಚ್ಚಾಗಿದೆ. ಆಪ್ ಇನ್ಸ್ಟಾಲ್ ಮಾಡಿದಾಗಲೇ ನಿಮ್ಮ ಖಾಸಗಿ ಮಾಹಿತಿ ಅವರ ಕೈ ಸೇರುತ್ತೆ. ಹಣ ರೀಪೇ ಮಾಡಲು ಆಗದಿದ್ದಾಗ ಬೇರೆ ಆಪ್ ಪರಿಚಯ ಮಾಡ್ತಾರೆ. ಹಣ ಕೊಡ್ತಿದ್ದಾಗ ಖಾಸಗಿ ಫೋಟೋ ಕಳಿಸಿ ಬೆದರಿಕೆ ಹಾಕ್ತಾರೆ. ಬ್ಯಾಂಕ್ ಸೇರಿದಂತೆ ಬೇರೆ ಬೇರೆ ಅಧಿಕೃತವಾಗಿ ಲೋನ್ ಅನ್ನ ಪಡೆಯಬಹುದು. ಸಾಲ ಪಡೆದು ತೊಂದರೆ ಆಗಿದ್ರೆ ನಮ್ಮ ಗಮನಕ್ಕೆ ತನ್ನಿ. ಅಂಥವರ ವಿರುದ್ಧ ನಾವು ಕ್ರಮ ಕೈಗೊಳ್ತೇವೆ ಎಂದಿದ್ದಾರೆ ಪೊಲೀಸರು. ಬೇಸಿಕಲಿ ತಾವು ಆ್ಯಪ್ ಡೌನ್ಲೋಡ್ ಮಾಡಿದಾಗಲೇ ಕೆಲವರು ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಕೆಲವು ತಮ್ಮ ಕಾಂಟ್ಯಾಕ್ಟ್ಸ್ ಡೀಟೇಲ್ಸು ಮತ್ತು ಬೇರೆ ಬೇರೆ ಆ್ಯಪ್ಗಳಲ್ಲಿ ಪರ್ಮಿಷನ್ಗಳನ್ನು ಕೇಳ್ತಾರೆ. ಆವಾಗಲೇ ತಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಬೇರೆ ಬೇರೆ ತಮ್ಮ ಐಡೆಂಟಿಟಿ ಇರುವಂಥ ರಿವೀಲ್ ಮಾಡುವಂತಹ ಮಾಹಿತಿಗಳು ಅವರನ್ನು ಕಲೆ ಹಾಕ್ತಾರೆ. ಸೊ ಯಾವಾಗ ನೀವು ಆ್ಯಪ್ಸ್ ಮುಖಾಂತರ ತಾವು ಡೌನ್ಲೋಡ್ ಮಾಡಿ ಸಾಲವನ್ನು ತೆಗೆದುಕೊಳ್ತೀರಿ, ಆವಾಗ ನೆಕ್ಸ್ಟ್ ರೀಪೇ ಮಾಡಲಿಕ್ಕೆ ಯಾವಾಗ ಆಗಲ್ಲ, ಮತ್ತೆ ಅವರು ತಮಗೆ ಸಂಪರ್ಕಿಸಿ ಬೇರೆ ಆ್ಯಪ್ಗಳಿಗೆ ಪರಿಚಯ ಮಾಡಿಸ್ತಾರೆ. ಸೊ ಬೇರೆ ಆ್ಯಪ್ಲಿಂದ ನಿಮಗೆ ಸಾಲ ಕೊಡಿಸಿ 2 ಸಾಲದಲ್ಲಿ ನಿಮಗೆ VCA ಸೈಕಲಲ್ಲಿ ತಳ್ಳಿಬಿಡ್ತಾರೆ. ಇದೆಲ್ಲ ಅನಧಿಕೃತವಾಗಿರುವಂಥದ್ದು. ಈಗಾಗಲೇ ನಾವು ಸುಮಾರು ಇಂಥ ಆ್ಯಪ್ಸ್ಗಳ ಮೇಲೆ ನಾವು ಕ್ರಮ ಕೈಗೊಂಡಿದ್ದೀವಿ. ಸದ್ಯ ನಗರದ ಎಲ್ಲ ಸ್ಟೇಷನ್ಗಳಿಂದ ಲೋನ್ ಆಪ್ಗಳ ಬಗ್ಗೆ ಮಾಹಿತಿಯನ್ನ ಸಿಸಿಬಿ ಟೀಮ್ ಪಡೆಯುತ್ತಿದೆ. ಅದೇನಿಗಿರ್ಲಿ, ಲೋನ್ ಆಪ್ಗಳಲ್ಲಿ ಹಣ ಸಾಲ ಪಡೆಯುವ ಮುನ್ನ ಎಚ್ಚರ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.